ಒತ್ತಡ ಕೇವಲ ಚೆನ್ನೈಗೆ ಮಾತ್ರ ಸೀಮಿತ ಆಗಿ ಇದು ಮುಚ್ಚಿ ಹೋಗಬಾರ್ದು. ಷಡ್ಯಂತ್ರ ಅಂತ ಇಡೀ ಹಿಂದಿನೆಲ್ಲ ಕೇಸ್ ಸಹಿತ ಷಡ್ಯಂತ್ರದ ಒಂದು ಪ್ರಭಾವಳಿಯೊಳಗೆ ಮುಚ್ಚಿ ಹೋಗಬಾರ್ದು ಅನ್ನೋದು ಇಲ್ಲಿ ಹೋರಾಟಗಾರ ಪ್ರಶ್ನೆ. ಆದರೆ ಇದಕ್ಕೆ ನಮ್ಮ ಮೇನ್ ಮೀಡಿಯಾ ಅಥವಾ ಗೋಧಿ ಮೀಡಿಯಾ ಸದಾ ವಿರೋಧವನ್ನು ವ್ಯಕ್ತಪಡಿಸ್ತಾ ಪವಿತ್ರತೆ ಅದರ ಧರ್ಮಸ್ಥಳದ ಪವಿತ್ರತೆಯನ್ನು ಹಾಳು ಮಾಡುವಂಥ ಈ ಜನರು. ಅದಕ್ಕೆ ಪ್ರಕಾಶ್ ರಾಜ್ನೊಬ್ಬರು ಜೋಡಿಸಿಬಿಟ್ಟಿವಪ್ಪ ಅಂತಂದ್ರೆ ಇದು ನಗರ ನಕ್ಸಲೈಟ್ರು ಇದ್ದಂಥವ್ರು ನಕ್ಸಲಿಸಮ್ಸ್ ಕಮ್ಯುನಿಸ್ಟ್ರು ಅಂತೇಳಿ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಅವ್ರ ಪ್ರಯತ್ನ. ಇನ್ನು ಇದ್ರಾಗ ಯಾರು ಉಳಿತಾರೋ ಯಾರು ಸಿಗ್ತಾರೋ ಏನಾಗ್ತದೋ ಮುಂದಿನ ಏನು ಡೆವಲಪ್ ಆಗುತ್ತೆ ನೋಡಿ ತಮ್ಮದಿಗೆ ಮತ್ತೆ ಚರ್ಚೆ ಮಾಡ್ತಾ ಇರ್ತೀನಿ. ಇದು ಇವತ್ತಿನ ನಡೆದಂಥ ಡೆವಲಪ್ಮೆಂಟ್ಸ್ಗಳು. ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ನಮ್ಮದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.